ಇದು ಉದಯ ಲಗ್ನ ನೋಡ್ಕೊಂಡು ಅವ್ರು ಹಾಕೊಂಡಿರೋ ಬಟ್ಟೆ ಯಾವ್ದು ಅಂತ ಹೇಳೋದ, ಇಲ್ಲ ಆರೂಢ ನೋಡ್ಕೊಂಡಿರೋದ ಗುರುಗಳೇ? ಏನೇನೇನ ಇವಾಗ ಪ್ರಶ್ನೆ ಕೇಳ್ತಾರೆ, ಒಬ್ರು ಪ್ರಶ್ನೆ ಕೇಳ್ತಾರೆ, ಹಾ ಅವ್ರು ಹಾಕೊಂಡಿರೋ ಬಟ್ಟೆ ಹೇಳ್ಬೇಕು ಅಂತಂದ್ರೆ ಉದಯದಲ್ಲಿರೋ ಗ್ರಹದ ಮೇಲೆ ಬಟ್ಟೆ ಹಾಕೊಂಡಿರ್ತಾರ ಅವರು. ಇಲ್ಲ ಇಲ್ಲ ಇಲ್ಲ, ನೀವು ಆತರ ತಪ್ಪು ತಿಳ್ಕೊಬೇಡಿ. ಆಕ್ಚುಲಿ ಏನಪ್ಪಾ ಅಂದ್ರೆ ಅವ್ರು ಕೆಂಪು ಬಣ್ಣ ಹಾಕೊಂಡ್ ಬಂದ್ರು ಅಂತಂದ್ರೆ ಅದು ಕೆಂಪು ಬಣ್ಣ ಯಾವ ಗ್ರಹನ ಸೂಚಿಸುತ್ತೆ? ಅಲ್ಲ ಅಲ್ಲ ಅಲ್ಲ, ಇವಾಗ ಯಾರು ಎಲ್ಲೋ ಇರ್ತಾರೆ, ಫೋನ್ ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ, ಪ್ರಶ್ನೆ ಹಾಕೊಂಡಿರೋ ಸರ್ ನಿಮ್ದು ವಾಯ್ಸ್ ಕ್ಲಿಯರ್ ಆಗಿ ಬರ್ತಾ ಇಲ್ಲ, ಅದು ಅರ್ಥ ಆಗ್ತಾ ಇಲ್ಲ ಕರೆಕ್ಟ್ ಆಗಿ. ಈಗ ಎಲ್ಲಿಂದ ಮಂಜುನಾಥ್ ಕೇಳ್ತಾ ಇರೋದೇನಂದ್ರೆ, ಯಾರಾದ್ರೂ ಫೋನ್ ಮಾಡಿದಾಗ ಅವ್ರ ಬಟ್ಟೆ ಕಲರ್ನ ನಾವು ತಿಳ್ಕೊಂಬೋದಾ ಪ್ರಶ್ನಾಶಾಸ್ತ್ರದಲ್ಲಿ? ಅದನ್ನ ಕೇಳ್ತಾ ಇರೋದು. ಹೌದು 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 ಹೌದು, ತಿಳ್ಕೊಳ್ಬಹುದು. ಅವತ್ತು ನಿಮ್ದೇ ತಾನೆ ನೋಡಿದ್ ನಾವು. ಅದೇ ಗುರುಗಳೇ, ಅದನ್ನೇ ಕೇಳೋದಕ್ಕೆ ಯಾವ ತರ ಅಂತ. ಅದೇನು ಉದಯದಲ್ಲಿ ಬರೋ ಗ್ರಹದ ಎಲ್ಲವೂ ಉದಯವನ್ನ ನೋಡಿ ಬರೋ ಗ್ರಹಣೆ ಇಂಪಾರ್ಟೆಂಟ್ ಆಗಿ. ಮೈನ್ ಉದಯಕ್ಕೆ ಕಾನ್ಸಂಟ್ರೇಷನ್ ಮಾಡಿ. ಆರುಡ ಬಂದು ಅದಕ್ಕೆ ಸಪೋರ್ಟಿಂಗು ರಾಣಿ, ಅದು ರಾಜ ಬಂದು ಉದಯನೇ. ಹೇಳಿ. ಕ್ಲಾಸ್ ಹೆಂಗಿತ್ತು? ವಿಡಿಯೋ ಆನ್ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ಇವತ್ತಾದ್ರೂ ನಿಮ್ಮ ಮುಖಗಳನ್ನ ನೋಡೋಣ. ಮುಖಗಳನ್ನ ತೋರಿಸಿ. ಎಲ್ಲರೂ ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡ್ಕೊಂಡು ನಿಮ್ಮ ಅನುಭವಗಳನ್ನ ಹೇಳಿ. ಅರ್ಥವಾಗಿದೆಯಾ, ಅರ್ಥವಾಗಿಲ್ವಾ, ಅಥವಾ ಮುಂದಿನ ಕ್ಲಾಸಿಗೆ ಬರ್ತೀರಾ ಅಥವಾ ಅಡ್ವಾನ್ಸ್ ಕ್ಲಾಸಿಗೆ ಬರ್ತೀರಾ ಅಂತ. ಗುರುಗಳೇ, ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಡ್ವಾನ್ಸ್ ಕ್ಲಾಸ್ ಮಾಡಿ ಬರ್ತಾ ಇದ್ದೀವಿ. ಯಾರು ಸಂಪತ್ತಾ? ವಿಡಿಯೋ ಆನ್ ಮಾಡಿ. ಸಂಪತ್ ಮಾಡಿದೀನಿ ಗುರುಗಳೇ. ಎಲ್ಲಿ ಕಾಣ್ತಾ ಇಲ್ಲ? ಇದ್ದೀನಿ ನೋಡಿ ಗುರುಗಳೇ, ಎಲ್ಲ ಒಂದ್ ಮೂಲೆಯಲ್ಲಿ ಹಾ ಇದ್ದೀನಿ ಗುರುಗಳೇ. ಎಲ್ಲಪ್ಪ ಕಾಣ್ತಾ ಇಲ್ಲ. ಹಾ ಹೇಳಿ ಸಂಪತ್. ಚೆನ್ನಾಗಿತ್ತು ಗುರುಗಳೇ, ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿ ಇತ್ತು. ಮುಂದೆ ಇದು ಮುಂದಿನ ಕ್ಲಾಸ್ ಮಾಡಿ ಅಡ್ವಾನ್ಸ್ ಕ್ಲಾಸ್ಗೆ ಮಾಡಿ ಬರ್ತೀವಿ ಗುರುಗಳೇ. ಓಕೆ ಓಕೆ ಗುರುಗಳೇ, ಕ್ಲೀನ್ ಆಗಿ ವಿಸ್ತಾರವಾಗಿ ಹೇಳ್ಕೊಡ್ತೀರಾ, ಖುಷಿ ಆಗ್ತದೆ. ಯಾರು ಮಾತಾಡ್ತಿರೋದು? ಯಾರು ಮಾತಾಡ್ತಿರೋದು ಕಾಣ್ತಾ ಇಲ್ಲ? ಕೃಷ್ಣ ಗುರುಗಳೇ, ಇಲ್ಲ ವಿಡಿಯೋ ಆನಿದ್ದೀನಿ. ಎಲ್ಲಿ ಕಾಣ್ತಾ ಇಲ್ವಲ್ಲ ಗುರುಗಳೇ? ಇಲ್ಲಿದ್ದೀನಿ ಗುರುಗಳೇ. ಹಾ ಹೇಳಿ ಕೃಷ್ಣ. ಇಲ್ಲ ಗುರುಗಳೇ, ವಿಸ್ತಾರವಾಗಿ ಹೇಳ್ಕೊಡ್ತೀರಾ, ಪ್ರತಿಯೊಂದನ್ನು ಚೆನ್ನಾಗಿ ಹೇಳ್ಕೊಡ್ತೀರಾ ಗುರುಗಳೇ. ಅದ್ರಲ್ಲಿ ಎರಡನ್ ಮಾತಿಲ್ಲ. ಏನಂದ್ರೆ ನಾವು ಸ್ವಲ್ಪ ಅದ್ರಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡ್ತಾನೆ ಇದ್ದೀವಿ ಪ್ರತಿ ಸತಿನೂ. ಇಲ್ಲ, ಇದ್ರೊಳಗಡೆ ನಾವು ಒಂದೇನ್ ತಿಳ್ಕೊಬೇಕು ಅಂದ್ರೆ ಗುರುಗಳೇ, ಇದ್ರಲ್ಲಿ 100ಕ್ಕೆ 100 ನಾವು ತಿಳಿಲಿಲ್ಲ ಅಂದ್ರೂ ನಾವು ಇದನ್ನ ಈ ಪಾಠದಲ್ಲಿ ಏನೋ ಒಂದ್ ಕಲ್ತಿದ್ದೀವಿ ಅನ್ನೋದಂತ ಖುಷಿ ಐತೆ ಗುರುಗಳೇ. ಪ್ರತಿಯೊಂದ್ ಸತಿ ನಾವು ಕ್ಲಾಸಿಗೆ ಬಂದಾಗ್ಲೂ ಏನೋ ಒಂದ್ ಕಲಿತಾ ಇದ್ದೀವಿ. ಮುಂದಕ್ಕೆ ಇದಂತ ಅಡಿಪಾಯ ಆದಂಗ ಆಗುತ್ತೆ ಅಂತ ಮನ್ಸಲ್ಲಿ ಅಂದ್ಕೊಂಡಿದೀವಿ ಗುರು. ಓಕೆ, ಥ್ಯಾಂಕ್ ಯು. ತುಂಬಾ ವಿಷಯಗಳನ್ನ ತಿಳ್ಕೊಂಡಿದೀವಿ ಗುರುಗಳ ಈ ಕ್ಲಾಸಿಗೆ ಬಂದಾದ್ಮೇಲೆ. ನೋಡಿ, ಜಾತಕ ಇಲ್ಲ ಅಂದ್ರೂ ಇದನ್ನ ಹೇಳ್ಬೋದು. ಜಾತಕ ಇದ್ರೂ ಸಹ ನೀವು ಒಳ್ಳೆ ಅಸ್ಟ್ರಾಲಜರ್ ಆಗ್ಬೇಕು ಅಂತ ಹೇಳಿದ್ರೆ, ಜಾತಕ ಯಾವಾಗ ಶುರು ಮಾಡ್ತಿರೋ ಆವಾಗ ನೀವು ಪಕ್ಕದಲ್ಲಿ ಒಂದು ಜಾಮಕೋಲನ್ನು ಹಾಕಿ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ರೆ ಅದು ನಿಮಗೆ ಪ್ರಿಡಿಕ್ಷನ್ ಅನ್ನ ಹೇಳ್ತಾ ಹೋಗುತ್ತೆ. ಅಲ್ಲಿ ಅವ್ರು ಏನೇ ಕೇಳ್ತಾ ಇರ್ಬೋದು, ಅಥವಾ ದಶಾಭುಕ್ತಿ ಬೇರೆ ತೋರಿಸ್ತಾ ಇರ್ಬೋದು. ಇಲ್ಲಿ ಪ್ರಶ್ನೆ ಏನ್ ಮಾಡುತ್ತೆ, ನಿಮ್ಮನ್ನ ತೋರಿಸ್ತಾ ಇರುತ್ತೆ. ಪ್ಲಸ್ 10ನೇ ಭಾವ ಅಂತ ಹೇಳಿದೆ ನಾನು. 10ನೇ ಭಾವ ಅಂತಕ್ಕಂಥದ್ದು ಏನ್ ಮಾಡುತ್ತೆ ಅಂತಂದ್ರೆ ಅವರ ತಲೆಯ ಒಳಗಡೆ ಇರ್ತಕ್ಕಂಥ ಚಿಂತನೆಯನ್ನ ತೋರಿಸುತ್ತದು. ಅವರು ಮರ್ತೋಗಿದ್ರು ಸಹ ನಾವು ಜ್ಞಾಪಕ ಮಾಡಿ ಹೇಳ್ಬೋದು, ನೀವು ಇದಕ್ಕೋಸ್ಕರ ಬಂದಿದ್ದೀರಾ, ಅದೇನ ಮರ್ತೋಗ್ಬಿಟ್ರ ಹೇಳಿ ಅಂತೇಳಿ. ಅರ್ಥವಾಯ್ತಾ? ಹೇಳಿ ಮಹೇಶ್. ಬಸವಣ್ಣ ಮಾತಾಡಿ. ಬಸವಣ್ಣ ಅವರೇ. ಬಸವಣ್ಣ. ವಂಡರ್ಫುಲ್ ಆಗಿತ್ತು ಗುರುಗಳೇ. ಜಾಮಕಾಲ್ ಪ್ರಶ್ನೆ ತುಂಬಾ ಅದ್ಭುತವಾಗಿ ಹೇಳ್ಕೊಟ್ಟಿದ್ರೆ, ನಮಗೆ ಚೆನ್ನಾಗಿ ಗೊತ್ತಾಗಿದೆ.
ಈ ಜಾಮಕೋಲ್ ಪ್ರಶ್ನೆಯನ್ನ ಈ ಪ್ರತಿ ಹಂತದಲ್ಲಿ ಜಾತಕ ನೋಡ್ತಾ ವಾಸ್ತು ವಿಷಯ ಆಗಿರ್ಬೋದು, ಇನ್ನೇನೋ ಮನದಲ್ಲಿ ಸುಪ್ತ ಪ್ರಶ್ನೆಗಳಿರ್ಬೋದು, ಅವ್ರು ಕೇಳದೆ ಇರೋದಕ್ಕೂ ಕೂಡ ನಾವು ಇಂಥದೇ ವಿಷಯ ಇಟ್ಕೊಂಡ್ ಬಂದಿರಿ ಅಂತ ನಾವು ಉತ್ತರ ಕೊಡೋ ಮಟ್ಟಕ್ಕೆ ಸಿದ್ಧಗೊಳಿಸಿದ್ರಿ ಅಂತ ಹೇಳ್ಬೋದು. 10ನೇ ಮನೆ ಹಿಡ್ಕೊಂಡ್ಬಿಟ್ರೆ ಅವ್ರ ಮನಸ್ಸೊಳಗಡೆ ಏನಿದೆ ಅಂತ ಹೇಳ್ಬಿಡ್ಬೋದು. ಹೌದು ಗುರುಗಳೇ, ಹೌದು. ಕವಿಪನ್ನ ಹಿಡ್ಕೊಂಡ್ರೆ ಅವ್ರು ಏನೋ ಮರೆ ಮಾಚುತ್ತಾ ಇದ್ದಾರೆ ಅಂತಾನು ಹೇಳ್ಬೋದು. ಹೇಳ್ಬೋದು ಗುರು. ನಮ್ಮ ಹತ್ರ ಏನೋ ಅವರು ಮುಚ್ಚಿಡ್ತಿದ್ದಾರೆ ಅಂತ. ಹೌದು ಗುರು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಶಾಂತಕುಮಾರ್. ನಮಸ್ಕಾರ. ನಮ್ದು ಪ್ರತಿ ಕ್ಲಾಸ್ ಅಲ್ಲೂ ಹೇಳ್ತಾ ಇದ್ದೀನಿ ಅಂದ್ರೆ, ಗುರುಗಳು ನಾನು ಫಸ್ಟ್ ಕಲ್ತಿದ್ದು ಗುರುಗಳ ಹತ್ರ ಭೃಗನಂದಿ ನಾಡಿ. ಅದೇನಾಯ್ತಂದ್ರೆ ನಮ್ ಜೀವನ ಒಂದ್ ಸ್ವಲ್ಪ ಬದಲಾಯಿಸ್ಬಿಡ್ತು. ಕೊನೆಗೆ ನಾವು ಪ್ರೊಫೆಷನಲ್ ಆಗ್ಬಿಟ್ವಿ. ಸುಮ್ನೆ ಕಲಿಯಕ ಒಂದು ಹಾಬಿಯಿಂದ ಒಂದು ಹ್ಯಾಬಿಟ್ ಇಂದ ಬಂದ್ವಿ. ಅದು ಕಲಿತಾ ಅಂತಂದ್ರೆ ಅದು ನಾವು ಸಂಪೂರ್ಣವಾಗಿ ಜ್ಯೋತಿಷದ ಕಡೆಗೆ ಸೆಳೆದ್ಬಿಡ್ತು. ಏನೇ ಡೌಟ್ ಬಂದ್ರು ಕ್ಲಾಸ್ಗಳಲ್ಲಿ ಅಂದ್ರೆ ಯಾವ್ದೇ ಬೇಜಾರ್, ನಾವ್ ಇಷ್ಟೊಂದ್ ಕಡೆಗೂ ನಾನು ಬೇರೆ ಕಡೆನೂ ಕ್ಲಾಸ್ ಅನ್ನು ಕಲ್ತಿದ್ದೀನಿ ಇವ್ರಿಗಿಂತ ಮುಂಚೆ, ಅಥವಾ ಇವ್ರು ಕಲ್ತಾದ್ಮೇಲೆ ಸಮೇತ ಇನ್ನ ಏನ ಕಲಿಯೋಣ ಅಂತ ಹೋದಾಗ ಕೆಲವೊಬ್ರು ಗದ್ರ ಬಿಡ್ತಾರೆ, ಕೆಲವು ಹೇಳ್ಕೊಡಲ್ಲ, ಕೆಲವು ಮ್ಯೂಟ್ ಮಾಡಕ್ ಬಿಡ್ತಾರೆ, ಕ್ವಶನ್ ಕೇಳಕ್ಕೆ ಬಿಡಲ್ಲ. ಬಟ್ ಇಲ್ಲಿ ಆಪ್ಷನ್ ಇದೆ ಇವ್ರ ಹತ್ರ. ನೀವ್ ಎಷ್ಟು ಕ್ವಶನ್ ಕೇಳಿದ್ರು ಸಮೇತ ನೀವ್ ಕೆದಕ್ದಷ್ಟು ಅವರು ಅಂತಾರಲ್ಲ, ನೀವು ಎಷ್ಟ್ ಅಗಿತೀರೋ ನಾನು ಅಷ್ಟ್ ಅಗದ್ಬಿಟ್ಟು ಕೊಡ್ತೀನಿ ಅನ್ನಕ್ ಅವ್ರು ರೆಡಿ ಇರ್ತಾರೆ. ಬಟ್ ನಾವ್ ಕೇಳಕ್ ರೆಡಿ ಇರಲ್ಲ ಪ್ರಶ್ನೆ ಕೇಳೋದಕ್ಕೆ. ನಮ್ ಎಂದಿನಂತೆ ಅಂದ್ರೆ ಸೂಪರ್ ಅಂತ ಹೇಳ್ಬೋದು ಒಟ್ನಲ್ಲಿ. ಬಟ್ ನೀವು ಕಲಿತಾ ಇದ್ರೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬರುತ್ತೆ. ಇದು ಹೆಂಗಪ್ಪ ಅಂತಂದ್ರೆ ಈ ಜ್ಯೋತಿಷ ಅನ್ನೋದ್ ಹಂಗೇನೆ, ನೀವ್ ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀರಾ ಅಷ್ಟು ಇದನ್ನ ಕಲಿಬಹುದು. ಇಲ್ಲ ನಾನೇನೋ ಯಾವಾಗ ಒಂದ್ಸಲ ನೋಡ್ತೀನಿ ಅಂತಂದ್ರೆ ಅದು ಜ್ಯೋತಿಷ ಬರೋದಿಲ್ಲ. ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೇನೆ ಅದು ಬರೋದು. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತಾರಲ್ಲ ಹಂಗೆ, ನೀವು ನೋಡ್ತಾ ಗ್ರಹಗಳು ಹೇಳ್ತಾ ಬರುತ್ತೆ. ಸೊ ನಾವಂದ್ರೆ ಈಗ ಪರಾಶರನ ಟಚ್ ಮಾಡೋದೇ ಇಲ್ಲ ಗುರುಗಳ ಹತ್ರ ಇದ್ ಮಾಡದ್ಮೇಲೆ. ಪರಾಶರ ಬಂದ್ರು ಸಮೇತ ನಾವು ಹೇಳೋದು ಮತ್ತೆ ನಾಡಿ ಹಿಡ್ಕೊಂಡ್ಬಿಡ್ತೀವಿ. ಇವಾಗ ಲಾಸ್ಟ್ ಟೈಮ್ ಕಲ್ತಿದ್ದೆ ನಾನು, ಕಾರಣಾಂತರಗಳಿಂದ ಅದನ್ನ ಅಟೆಂಡ್ ಮಾಡಕ್ ಆಗಿಲ್ಲ, ಕಂಟಿನ್ಯೂ ಮಾಡಕ್ ಆಗಿರ್ಲಿಲ್ಲ. ಇವಾಗ ಮತ್ತೆ ಇನ್ನೊಂದ್ಸಲ ಜಾಯ್ನ್ ಆಗಿದ್ವಿ ಇದನ್ನ ಕ್ಲಾಸ್ನ. ಬಟ್ ಗುರುಗಳ ಕ್ಲಾಸ್ ಒಂದು ಸೂಪರ್. ಯಾವ್ದೇ ಕ್ಲಾಸ್ ಮಾಡಿದ್ರು ಸಮೇತ ನೆಕ್ಸ್ಟ್ ನಾನು ಅವ್ರಿಗೆ ಇದ್ ಮಾಡ್ತೀನಿ, ಗುರುಗಳೇ ನಮ್ ನ್ಯೂಮರಾಲಜಿ ಮಾಡಿ ಅಂತ ನಾನು ಸ್ವಲ್ಪ ಕೇಳೋಣ ಅಂತ. ಯಾಕಂದ್ರೆ ಇವಾಗ ಟ್ರೆಂಡಿಂಗ್ ಓಡ್ತಾ ಇರೋದು ನ್ಯೂಮರಾಲಜಿ ಸ್ವಲ್ಪ ಗೊತ್ತಿರ್ಲಿ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ನಮ್ಗೂ ಅನುಕೂಲ ಆಗುತ್ತೆ. ಆಮೇಲೆ ಫೀಸ್ ಮಾಡ್ಕೊಂಡ್ಬಿಟ್ಟು ಓಕೆ. ಟೀಚಿಂಗ್ ಮೆಥಡಾಲಜಿ ಮತ್ತೆ ಈ ಪ್ರತಿ ಕ್ಲಾಸ್ಗೂ ಲಿಂಕ್ ಮಾಡೋದು, ಹಿಂದಿನ ಕ್ಲಾಸ್ಗಳದೆಲ್ಲ ರಿಪಿಟೇಷನ್ ಮಾಡೋದು, ನಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡೋದು, ಕಲೀರಿ ಅಂತ ಪ್ರೆಷರ್ ಮಾಡೋದು ಬಹಳ ಅದು ಇಷ್ಟ ಆಗುತ್ತೆ. ಇಲ್ಲಿವರೆಗೂ ಯಾರು ಅದನ್ನ ಮಾಡಿಲ್ಲ. ಆಮೇಲೆ ವಿದ್ಯಾರ್ಥಿಗಳ ಮೇಲೆ ಬಹಳ ಹಿತಭಾವನೆಯನ್ನು ಹೊಂದಿದಿರಿ ಅಂತ ಹೇಳ್ಬೋದು ಗುರುಗಳೇ. ಬಸವಣ್ಣವ್ರ, ನೀವು ಕಲ್ತು ನೀವು ಬಂದ್ರೆ ತಾನೇ ನನಗೆ ಸಾರ್ಥಕ. ಗುರುವಿಗೆ ಏನು ಗೊತ್ತಾ, ಶಿಷ್ಯರು ಚೆನ್ನಾಗಿ ಬಂದಾಗ ಗುರುವಿಗೆ ಒಂದು ಸಂತೋಷ. ಹೌದು ಗುರುಗಳೇ. ಇವಾಗ ಶಾಂತಕುಮಾರ್ ಅವರು ಜ್ಯೋತಿಷ ಹೇಳ್ತಾರೆ ಅಂತ ಹೇಳಿದಾಗ ನಮಗೊಂದು ಖುಷಿ. ನಮ್ಮ ಹತ್ರ ಕಲ್ತಿರೋರು ಕನಿಷ್ಠ ಪಕ್ಷ ಒಂದು 300, 400, 500 ಶಿಷ್ಯರಿದ್ದಾರೆ. ಥ್ರೂ ಔಟ್ ಕರ್ನಾಟಕ ಎಲ್ಲಾ ಕಡೆ ಇದ್ದಾರೆ. ಅವರೆಲ್ಲ ನಮ್ಮ ಹೆಸರು ಹೇಳಿದಾಗ ನಮಗೊಂದು ಇದು, ನಾವ್ ಇಲ್ದಲೇ ಇದ್ದಾಗ್ಲೂ ನಾವು ಬಂದಿದ್ದಕ್ಕೆ, ಪ್ರಪಂಚದಲ್ಲಿ ಹುಟ್ಟಿದ್ದಕ್ಕೆ ಏನೋ ಒಂದು ಸಾರ್ಥಕತೆ ಮಾಡಿದೀವಿ ಅಷ್ಟೇ. ನಮಗ್ ಗೊತ್ತಿದ್ದೇನೆ ನಾವು ಕೊಟ್ಬಿಟ್ಟು ಹೋಗಿದ್ದೀವಿ. ಸಾರ್ಥಕತೆ ಇರುತ್ತಲ್ವ ನಮಗೆ. ಕಲ್ಸೋ ಉದ್ದೇಶ ತುಂಬಾ ಚೆನ್ನಾಗಿದೆ. ಮತ್ತೆ ನೀವು ಸಿಟ್ ಮಾಡ್ಕೊಳ್ತೀರಿ ನಾವು ಕಲೀಲಿಲ್ಲ ಅನ್ನೋದನ್ನ, ಅದು ಪ್ರೀತಿ. ಅದು ನಮ್ಗೆ ಯಾವತ್ತು ಬೇಜಾರನೇ ಆಗಿಲ್ಲ. ಆಮೇಲೆ ತುಂಬಾ ಚೆನ್ನಾಗಿದ್ದಿರೋದು. ತುಂಬಾ ಕಡೆ ಏನಂತಂದ್ರೆ ನಾನ್ ಶಾಂತ ಮಾತಾಡ್ತಿರೋದು, ತುಂಬಾ ಕಡೆ ಏನಂತಂದ್ರೆ ಕ್ಲಾಸ್ ಫೀಸ್ ಹಾಕಿದ್ರ ನಿಮ್ ದುಡ್ಡು ಬಂತ, ನೀವ್ ಅಟೆಂಡ್ ಆದ್ರ ಬಿಟ್ರ ಹೋದ್ರ ಅಂತ ಕೇಳಲ್ಲ, ಸಾಮಾನ್ಯವಾಗಿ ಕೇಳಲ್ಲ. ಯಾಕಂದ್ರೆ ಅಲ್ಲೆಲ್ಲ ಯೂಸ್ ಕ್ರೌಡ್ ಇರುತ್ತೆ. ಬಟ್ ಇಲ್ಲಿ ನೀವು ಕ್ರೌಡ್ ಜಾಸ್ತಿ ಇರುತ್ತೆ ಅನ್ನೋದಕ್ಕಿಂತ ಕ್ರೌಡ್ ಕಡಿಮೆ ಇದ್ದಾಗ ಗುರುಗಳು ಪ್ರತಿಯೊಬ್ಬರದ್ದು ಹೆಸರು ಹೇಳ್ತಾರೆ. ಹೇಳಿ ಮಂಜುನಾಥ್, ಹೇಳಿ ಜಯಣ್ಣ ಅವರೇ, ಯಾಕಂದ್ರೆ ಇಲ್ಲಿ ಕ್ಲಾಸಲ್ಲಿ ಇದೀರಾ, ದೊಡ್ಡರಿದ್ದೀರಾ, ಕ್ಷಮಿಸಿ. ಅಂದ್ರೆ ಎಲ್ಲರ ಹೆಸರು ಹೇಳ್ತಾರೆ. ಅಂದ್ರೆ ಎಲ್ಲರ ಕಲಿ ಅನ್ನೋ ಮನೋಭಾವ. ಆ ರೀತಿ ನೀವು ಬೇಕಾದ್ರೆ ಬೇರೆ ಕ್ಲಾಸ್ ಅಟೆಂಡ್ ಮಾಡಿರೋ ಇರ್ತೀರಾ, ಆತರ ನಿಮ್ಗೆ ಯಾವ ಅನುಭವಗಳು ಆಗಿರಲ್ಲ. ಚಾನ್ಸಸ್ ತುಂಬಾ ಕಡಿಮೆ. ಎಲ್ಲಿ ಕ್ವಶನ್ ಕೇಳ್ಬಿಡ್ತಾರ ಅಂತ ಬಿಟ್ಟು ಮ್ಯೂಟ್ ಮಾಡ್ಕೊಂಡ್ಬಿಡ್ತಾರೆ. ಸ್ಟೂಡೆಂಟ್ಸ್ ಜಾಸ್ತಿ ಆಗ್ಲಿ ಅನ್ನೋ ಮನೋಭಾವನೆ ಗುರುಗಳಿಗಿಲ್ಲ. ಬಂದವರೆಲ್ಲ 100% ಕಲೀಲಿ ಅನ್ನೋ ಮನೋಭಾವನೆ ಇದೆ. ಗುರುಗಳೇ ನಮಸ್ತೆ. ಗುರುಗಳೇ ನಮಸ್ತೆ. ಶ್ರೀನಿವಾಸ ಮೂರ್ತಿ. ಓ, ಎಲ್ಲಪ್ಪ ಶ್ರೀನಿವಾಸ ಮೂರ್ತಿ? ಪ್ರಕಾಶ್ ಇದ್ರಲ್ಲ, ಪ್ರಕಾಶ್ ಅವರು ಪ್ರೋಗ್ರಾಮ್ ಬಂದಿದ್ದೆ. ಲಾಸ್ಟ್ ಅದೇನೋ ನಿಮ್ಮನ್ನ ನೋಡೋ ಅದೃಷ್ಟ ಇವತ್ತು ಸಿಕ್ತು. ನಾವು ಮಾತಾಡ್ಬೋದಾ ಗುರುಗಳೇ? ಮಾತಾಡಿ.
ಸ್ನೇಹಿತರೆ ದಯವಿಟ್ಟು ಕ್ಷಮಿಸಿ, ನಿಮ್ಮ ಕ್ಲಾಸ್ ಅಲ್ಲಿ ನಂದು ಇದಿಲ್ಲ. ಆದ್ರೆ ಲಾಸ್ಟ್ ಟೈಮ್ ಮಾಡಿದಾಗ ಗುರುಗಳು ಫೀಸ್ ಜಾಸ್ತಿ ಇತ್ತು, ಈ ಸಾರಿ ಕಡಿಮೆ ಮಾಡಿದ್ರು. ನಮಗ್ ಮಾಡಿದಾಗಂತೂ ನಿಜವಾಗ್ಲೂ ಜಾಸ್ತಿ ಇತ್ತು, ಆದ್ರೆ ಈ ಸಾರಿ ಕಡಿಮೆ ಮಾಡಿದ್ದಾರೆ. ನೋಡಿ ನಮ್ಮ ಮಾಮ ಅವರು ಪ್ರಕಾಶ್ ಅವರು, ಅವ್ರು ಇಲ್ಲಿ ಬಂದಾಗ ಪಾಪ ಆಫೀಸಲ್ಲಿ ತಮಿಳ್ನಾಡಲ್ಲಿ ಬಂದವ್ರಿಗೆ ಬರೀ ಕವಡೆ ಹಾಕ್ಬಿಟ್ಟು ಏನೋ ಒಂದ್ ಹೇಳ್ ಕಳಿಸ್ತಾ ಇದ್ರು. ಇಲ್ಲ ನೀವು ಕಲ್ತ್ಕೊಳ್ಳಿ ಅಂತ ಬಲವಂತ ಮಾಡಿ ಕ್ಲಾಸ್ ಕಳ್ಸಿದ್ವಿ. ಇವತ್ತು ಹೇಗಿದೆ ಅಂದ್ರೆ, ಬಟ್ ಅವ್ರ ಇನ್ನೂ ಕಲಿಯೋದು ತುಂಬಾ ಇದೆ. ಆದ್ರೆ ಇದ್ರೇನು ಯಾವ್ದೋ ಹೇಳ್ಕೊಟ್ಟಿರೋ ಇದರಿಂದ ನಾವು ಪಾಯಿಂಟ್ಗಳನ್ನ ಪಾಪ ಗೊತ್ತಿಲ್ಲ ಅಂದ್ರೂ ಸ್ವಲ್ಪ ಎಲ್ಲ ನಮಗ್ ಗೊತ್ತಿಲ್ಲದೆ ನಾನು ಕೇಳ್ತಾರೆ, ಒಂದಷ್ಟು ಗುರುಗಳಿದ್ದಾರೆ ಕೇಳಿ ಅಂದ್ರೆ ಅಯ್ಯೋ ನೀವು ಹೇಳ್ಕೊಡಿ ಅಂತ ನಮ್ಮ ಹತ್ರ ಹೇಳ್ಸ್ಕೊತಾರೆ. ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಗುರುಗಳ ಆಶೀರ್ವಾದ ಇವತ್ತು ಹೇಗಿದೆ ಅಂದ್ರೆ, ಅಟ್ಲೀಸ್ಟ್ ಇಲ್ಲಿ 100 ಜನಕ್ಕೆ ಒಂದು ಒಳ್ಳೆ ಮಾರ್ಗ ತೋರಿಸುವಂತದ್ದಾದ್ರೂ ಆಗಿದೆ. ಹಾಗಾಗಿ ನಾವು ಗುರುಗಳಿಗೆ ನಿಜವಾಗ್ಲೂ ತುಂಬಾ ಚಿರೋಣಿ. ನಾವಂತೂ ಏನು ಇರ್ಲಿಲ್ಲ, ಆದ್ರೆ ಗುರುಗಳ ಆಶೀರ್ವಾದದಿಂದ ನಮ್ಮನ್ನ ಅಟ್ಲೀಸ್ಟ್ ಜ್ಯೋತಿಷಿ ಅಂತ ಇವತ್ತು ರೆಕಗ್ನೈಸ್ ಮಾಡ್ತಾ ಇದಾರೆ ಅಂದ್ರೆ ಗುರುಗಳ ಆಶೀರ್ವಾದ. ನಿಮ್ಗೊಂದು ವಿಷಯ ಗೊತ್ತಿರ್ಲಿ, ಭೃಗುನಂದಿ ನಾಡಿನ ಮುಂಚೆ ಒಬ್ರ ಹತ್ರ ಕಲಿಯಕ್ ಹೋಗಿದ್ದೆ, 1.5 ಲಕ್ಷ ಕೊಟ್ಟಿದ್ದೆ ನಾನು. ನಿಜವಾಗ್ಲೂ ಹೇಳ್ಕೊಡ್ಲಿಲ್ಲ ಅವರು ಪರಾಶರನ KP ನ ಎಲ್ಲ ಮಿಕ್ಸ್ ಮಾಡಿ ಚೌ ಮಾಡಿ 1.5 ವರ್ಷ ಕಲ್ಸಿದ್ರು. ಆದ್ರೆ ಗುರುಗಳು ಅವಾಗ 6 ತಿಂಗಳು ತಗೊಂಡಿದ್ರು ನಮ್ಗೆ. 6 ತಿಂಗಳಲ್ಲಿ ಹೇಗಾಯ್ತು ಅಂದ್ರೆ, ನಿಜವಾಗ್ಲು ಆ ಬೇಸ್ಮೆಂಟ್ ಹೇಗಿದೆ ಅಂದ್ರೆ ನಮ್ಗೆ ಈ 1 ಸೆಕೆಂಡ್ ಹಿಂಗ್ ಜಾತಕ ನೋಡಿದ್ರೆ ಸಾಕು ಓದ್ಕೊಂಡು ಹೋಗ್ತಾ ಇದ್ವಿ, ಇಷ್ಟ ಈಗ ಇರುತ್ತೆ ನೋಡ್ರಿ ಅಂತ. ನಮ್ಗೆ ಈಗ್ಲೂ ಹೇಳ್ತಾ ಇದಾರೆ, ಏನ್ರಿ 1 ಸೆಕೆಂಡ್ ಇನ್ನು ಜಾತಕ ನೋಡಿ ಏನು ನೋಡಲ್ಲ, ನೋಡಿದ ತಕ್ಷಣ ನೀವು ಹೇಳ್ಬಿಡ್ತಿರಲ್ರಿ ಅಂತ. ಅಂದ್ರೆ ಪ್ಲಾನೆಟ್ ಪೊಸಿಷನ್ ನೋಡಿದ ತಕ್ಷಣ 9 ಗ್ರಹಗಳು ಆಟ ಆಡ್ತಾ ಇದೆ, ಅವ್ ಏನು ಮಾತಾಡ್ತಾ ಇದೆ ಅನ್ನೋದನ್ನ ನಾವ್ ಹೇಳ್ತಾ ಇದೀವಿ ಅಂದ್ರೆ ಆ ಗುರುಗಳ ಆಶೀರ್ವಾದ. ಅವರ ಆಶೀರ್ವಾದದಿಂದ ಒಂದು ಒಳ್ಳೆ ಹೆಸರು ಬರ್ತಾ ಇದೆ. ದಯವಿಟ್ಟು ನೀವು ಹೀಗೆ ಕಂಟಿನ್ಯೂ ಮಾಡಿ ಗುರುಗಳ ಒಂದು ಕ್ಲಾಸ್ಗಳನ್ನ. ಸ್ಟ್ರಿಕ್ಟ್ ನಮ್ಮ ಮಾಮವ್ರಿಗೆ ಹೇಳ್ತೀನಿ, ತುಂಬಾ ಸ್ಟ್ರಿಕ್ಟ್ ಅವರು. ಶನೇಶ್ವರನ ಆರಾಧಕರು. ಅವ್ರ ಮಾತು ಹೇಗಿರುತ್ತೆ ಅಂದ್ರೆ, ಬಟ್ ನಾನು ಎಲ್ರಿಗೂ ಹೇಳೋದಷ್ಟೇ, ನಮ್ಮವ್ರಿಗೆಲ್ಲ ಹೇಳ್ತೀನಿ, ಎಲ್ಲಾದ್ರೂ ಒಂದೇ ಒಂಚೂರು ಬೇರೆ ಟಾಪಿಕ್ ನ ತಗೊಂಡ್ ಬರೋದೇ ಇಲ್ಲ ಅವ್ರು. ಎಜುಕೇಶನ್ ಏನಿದೆ ಅದಕ್ಕೆ ಟಾಪಿಕ್ ಏನಿದೆ ಅದನ್ನ ಮಾತ್ರನೇ ಮಾತಾಡ್ತಿರ್ತಾರೆ. ಟೈಮ್ ಸೆನ್ಸ್ ಅವ್ರು. ಬೆಳಗ್ಗೆ ಇಷ್ಟ ಟೈಮ್, ಸಾಯಂಕಾಲ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, 9 ಗಂಟೆ ಮುಗಿಸ್ತೀನಿ ಅಂದ್ರೆ ಆ ಟೈಮ್ ಸೆನ್ಸ್ ಅವ್ರ ಹತ್ರ ನಿಜವಾಗ್ಲೂ ಕಲಿಯೋದು ತುಂಬಾ ಇದೆ. ದಯವಿಟ್ಟು ಕಂಟಿನ್ಯೂ ಮಾಡಿ. ಇನ್ನೂ ನಿಮಗ್ ಗೊತ್ತಿರೋದಕ್ಕೆ ಹೇಳಿ. ಬಹಳ ಗುರುಗಳ ಒಂದು ಆಶೀರ್ವಾದ ಹೇಳ್ಬೇಕು ಅಂದ್ರೆ, ಬೇರೆ ನಾವು ಬೆಂಗಳೂರೆಲ್ಲ ಸುತ್ತಿದ್ರು ಕೂಡ ಈ ತರ ಗುರುಗಳು ಸಿಗಲ್ಲ. ಈ ತರ ಪಾಠ ಮಾಡೋರು ಖಂಡಿತ ಹುಡ್ಕಡಿ. ನನಗೆ ಇದಕ್ ಮುಂಚೆ 30 ಜನ ಗುರುಗಳು ಜ್ಯೋತಿಷಿಗೆ. ನಾನು ನಿಜವಾಗ್ಲೂ ಜ್ಯೋತಿಷಿ ಅಂತ ಹೇಳ್ಕೊಳಕ್ಕೂ ಆಗಿಲ್ಲ, ಬೋರ್ಡ್ ಹಾಕಿರ್ಲಿಲ್ಲ ಎಲ್ಲೂ. ಗುರುಗಳು ಸಿಕ್ಕದ ಮೇಲೆ ನಾನು ಒಂದು ಆಫೀಸು ಮಾಡಿದೆ. ಆದ್ರೆ ಇವತ್ತು ಆ ಗುರುಗಳ ಆಶೀರ್ವಾದದಿಂದ ಬಹಳ ಇದೇ ಜಾಮಕೋಲ್ ಹೇಳ್ಕೊಟ್ರು. ಅದು 2 ಸಾರಿ ಪ್ರಾಕ್ಟೀಸ್ ಮಾಡಿದಾಗ್ಲೂ ಆಗ್ಲಿಲ್ಲ. ಒಂದ್ ಸಣ್ಣ ವಿಷಯ, ಒಂದು ಇನ್ಸಿಡೆನ್ಸ್ ಆಯ್ತು. UK ಅಲ್ಲಿ ಟಾಟಾ ಕಂಪ್ನಿ, ಟಾಟಾ ಎಲಾಕ್ಸಿ ಅಂತ ಒಂದು ಮೆಟೀರಿಯಲ್ ಬಂದ್ಬಿಟ್ಟು 2 ಲಕ್ಷ ರೂಪಾಯಿ. ನಮ್ಮ ಕ್ಲೈಂಟ್ ಒಬ್ರು, ಅಂದ್ರೆ ನಮ್ಮ ರಿಲೇಷನ್, ಮಿಸ್ ಆಗ್ಬಿಟ್ಟಿತ್ತು ಮೆಟೀರಿಯಲ್. ಅವರು ತುಂಬಾ ಟೆನ್ಷನ್ ಎತ್ಕೊಂಡಿದ್ರು. ಯಾವ ರೀತಿ ಇತ್ತು ಅಂದ್ರೆ, ಅದು ಮೆಟೀರಿಯಲ್ ದುಡ್ಡು ವಿಷಯ ಅಲ್ಲ, ಆ ಮೆಟೀರಿಯಲ್ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಸರ್ಚ್ ಮಾಡಿರೋದು ಹೆಚ್ಚು ಕಡಿಮೆ ಒಂದು 6 ತಿಂಗಳು ಸರ್ಚ್ ಮಾಡಿರೋ ಮೆಟೀರಿಯಲ್ ಇವ್ರ ಹತ್ರ ಇದೆ, ಮಿಸ್ ಆಗ್ಬಿಟ್ಟಿದೆ. ನನಗೆ ಫೋನ್ ಮಾಡಿದ್ರು. ನಾನು ಏನು ಹೇಳಿಲ್ಲ, ಇಲ್ಲ ಹೋಗಮ್ಮ ನಿಮ್ ಬಾಗಲ್ ತೆಗಿಬೇಕಾದ್ರೆ ಕಿಟಕಿ ಪಕ್ಕದಲ್ಲಿ ಇಟ್ಟಿರ್ತೀಯ, ಅಲ್ಲೇ ಇಟ್ಟಿರ್ತೀಯ ಅಂದೆ. ಆ ಹುಡುಗಿ ಓಡ್ ಬಂದು ಎತ್ಕೊಂಡು ಆಮೇಲೆ ಯಾಕೆ ಹೇಳಿದ್ಲು ಅಂದ್ರೆ, ಇದು ನಿಜವಾಗ್ಲೂ ನಂಗೆ ಸಿಕ್ಕಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊತಾ ಇದ್ದೆ ಅಂತ. ಅದನ್ನ ತಗೊಂಡೋಗಿ ಕಂಪ್ನಿಲಿ ಏನೋ ಕೊಟ್ರು, ಎಲ್ಲೋ ಮಿಸ್ ಆಗಿದೆ ಅಂತ. ಅಷ್ಟೊಂದು ಎಲ್ಲಾ ಫುಲ್ಲು ಟೆನ್ಷನ್ ಆಗಿದ್ರು. ಕೊಟ್ಮೇಲೆ ಆ ಹುಡುಗಿ ನಾರ್ಮಲ್ ಆಗಿ ಏನೋ ವರ್ಕ್ ಮಾಡ್ತಾ ಇದ್ರು, ಮ್ಯಾನೇಜರ್ ಮಾಡಿದ್ರು ಹುಡುಗಿನ. ಅಮ್ಮ ಸದ್ಯಕ್ಕೆ ತಗೊಂಬಂದ್ ಕೊಟ್ಟಿರತ್ತ. ಆಮೇಲೆ ಕೇಳಿದ್ರು ಯಾಕೆ ಏನು ಅಂತ, ನಮ್ಗೊಬ್ರು ಹೇಳಿದ್ರು ಅಂತ. ಮತ್ತೆ ಅವ್ರು ಅಲ್ಲಿಂದ ಕೇಳಿದಾಗ ಒಂದು ಇನ್ಫಾರ್ಮೇಶನ್ ನಮ್ಗೆ ಈ ತರ ಇದೆ ಅಂದಾಗ, ನಿಜವಾಗ್ಲೂ ಒಂದು ಕಾನ್ಫರೆನ್ಸ್ ಕಾಲ್ ಅಲ್ಲಿ ನಾವು ಹತ್ರ ಮಾತಾಡಿದಾಗ ಎಷ್ಟು ಖುಷಿ ಆಯ್ತಂದ್ರೆ, ಅದ್ ನನಗ್ ಖುಷಿ ಆಗೋದಲ್ಲ, ಗುರುಗಳು ಹೇಳ್ಕೊಟ್ಟಿರೋದು. ಅವರು ನಮ್ಗೆ ಹೇಳ್ಕೊಟ್ರ ಪಾಯಿಂಟ್ಗಳು ಅಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ಬೇರೆ ಕಡೆ ಹೋದ್ರೆ ಸುತ್ಸಿ ಅದನ್ನು ಇದನ್ನು ಹೇಳಿ ತಲೆ ಕೆಡ್ಸಿರ್ತಾರೆ. ಗುರುಗಳು ಎಷ್ಟು ಸ್ಟ್ರೈಟ್ ಆಗಿ ಹೇಳ್ತಾರಂದ್ರೆ, ಪಾಯಿಂಟ್ ಟು ಪಾಯಿಂಟ್ ಇಷ್ಟೇ, ಹೀಗೆ ಇದೆ, ನೀವ್ ಇಷ್ಟಿರೋದನ್ನ ಮತ್ತೆ ಇಷ್ಟು ಚಿಕ್ಕದ್ ಮಾಡ್ಕೊಳ್ಳಿ ಅಂತ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದ್ರೆ, ಅದನ್ನ ನಾವು ನಿಜವಾಗ್ಲೂ ಕಲ್ತ್ಕೊಂಡ್ಬಿಟ್ರೆ ಮಾತ್ರ ನೀವ್ ಯಾರು ಎಲ್ಲೇ ಇರಿ ಎಲ್ರ ಮೇಲೂ ಧೈರ್ಯವಾಗಿ ಹೇಳ್ಬೋದು, ನೋಡ್ರಿ ಹೀಗೆ ಇದೆ ಅಂತ. ಆ ತರ ಗುರುಗಳು ಒಂದು ಆಶೀರ್ವಾದ ನಿಮ್ಮೆಲ್ರಿಗೂ ಇರ್ಲಿ ಅಂತ ಆಶಿಸ್ತೀನಿ. ನಮಸ್ತೆ ಗುರುಗಳೇ. ನಮಸ್ತೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೆಸರು ಕಾಣಿಸ್ತದೆ ಗುರುಗಳೇ, ಆರ್ ಜಿ ರಾವ್ ಅವ್ರು ಬರ್ದಿರೋಂತ ಜಾತಕ ಕಾಣಿಸ್ತದೆ. ಕೈಯಲ್ಲಿ ಅವ್ರ ಕೈಯಲ್ಲೇ ಬರ್ದಿರೋದು. ಅವರು ಅಂದ್ರೆ ಅವ್ರ ಕ್ಲೈಂಟ್, ಆರ್ ಜಿ ರಾವ್ ಅವ್ರ ಕ್ಲೈಂಟ್ ಬಂದ್ಬಿಟ್ಟು ನನ್ನನ್ನು ಅಪ್ರಿಶಿಯೇಟ್ ಮಾಡೋದು ಯಾವ ತರ ಇರ್ಬೋದು. ಅವ್ರ ಹತ್ರ ಬರ್ದು ನನ್ನ ಹತ್ರ ಯಾವ್ದೋ ಒಂದು ವಿಡಿಯೋ ನೋಡಿ, ಯೂಟ್ಯೂಬ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಯಾರೋ ಅವ್ರಿಗೆ ರೆಫರ್ ಮಾಡಿದಂತ. ಅಂದ್ರೆ ಅವ್ರ ಹತ್ರ ಕಲ್ತಿರಂತಾರ ಡೈರೆಕ್ಟ್ ಆಗಿ. ಇದ್ಯಾವ್ದೋ ಒಂದು ಹುಡುಗ ಚೆನ್ನಾಗಿ ಹೇಳುತ್ತೆ ನೋಡ್ರಿ, ಚೆನ್ನಾಗಿ ಕಾಂಪಿಟೇಷನ್ ಆಗುತ್ತೆ ಅಂತ. ಅವರು ಅವ್ರ ಫ್ರೆಂಡ್ ಆಗಿದ್ದು ಸಮೇತ ಅವರು ಜ್ಯೋತಿಷಿಗಳೇ. ಆದ್ರೆ ನನಗೆ ರೆಫರ್ ಮಾಡ್ಬಿಟ್ಟು ಅವ್ರು ಬಂದು ಇವತ್ತು 2 ಸಲ ಬಂದಿದ್ರು ಅವರು.
ನಾನು ಆಗಿರೋ ಇರೋವರೆಗೂ ಅವ್ರ ಹತ್ರ ಕೇಳ್ತಾ ಇದ್ದೆ. ಆಮೇಲೆ ಅವ್ರು ಯಾರು ನಮ್ಗೆ ಕರೆಕ್ಟಾಗಿ ಗೈಡ್ ಮಾಡೋದು ಸಿಗ್ಲಿಲ್ಲ ಅಂತ ಅಂದ್ರು. ನಾನು ಕೇಳ್ತಾ ಹೋದೆ, ಅವ್ರ ಫ್ಯಾಮಿಲಿ ಜಾತಕ ಕೊಟ್ರು, ನಾನು ಹೇಳ್ತಾ ಹೋದೆ. ಅವ್ರು ಕೇಳ್ಬಿಟ್ಟು ನೀವ್ ಹೆಂಗ್ ಹೇಳ್ತಿದ್ರ ಅಂತಂದ್ರೆ, ನನ್ ಮಗನ್ ಜೊತೆ ಒಂದ್ 10 ವರ್ಷ ಬೆಳೆದ್ಬಿಟ್ಟು ಇರ್ತಿರಲ್ಲ, ಆ ತರ ಹೇಳ್ತಾ ಇದ್ರೆ ನೀವು ಅವ್ನ ಕ್ಯಾರೆಕ್ಟರ್ ಅಂತ ಅಂದ್ರು. ಅಂದ್ರೆ ಅವ್ನ ಕ್ಯಾರೆಕ್ಟರ್ ಮನೇಲಿ ಹಿಂಗಿರ್ತಾನೆ, ಈ ತರ ಮಾಡ್ತಾನೆ, ಈ ಸಮಸ್ಯೆ ಇರುತ್ತೆ, ಕೊನೆಗೆ ಮಕ್ಕಳಿಗೆ ಸಮಸ್ಯೆ ಇರುತ್ತದೆ, ಅಂದ್ರೆ ಅವ್ರಿಗೆ ಮಕ್ಕಳಾಗ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟೆ. ಅವರು ಲಾಸ್ಟ್ ಆಲ್ಮೋಸ್ಟ್ ಎದ್ದಿದ್ರು, ಮತ್ತೆ ಕುತ್ಕೊಂಡ್ರು. ಸರ್ ಇದನ್ನ ಹೆಂಗ್ ಹೇಳಿದ್ರಿ ನೀವು, ಮಕ್ಕಳಾಗಲ್ಲ ಅಂತ ಬಿಟ್ಟು ಹೆಂಗ್ ಹೇಳಿದ್ರಿ ಅಂತ ಅಂದ್ರು. ನಾನು ನಮ್ದೊಂದು ಕಾನ್ಸೆಪ್ಟ್ ಅಲ್ಲಿ ಇದ್ ಮಾಡಿದೆ, ನಾನು ಸ್ಟಡಿ ಥಿಂಗ್ ಮಾಡಿರೋದ್ರಿಂದ ಹಿಂಗಿದೆ. ಸೊ ಹುಡುಗಿ ಜಾತಕದಲ್ಲೂ ನೋಡಿದೆ, ಹುಡುಗಿ ಜೊತೆಲ್ಲ ನೋಡಿದೆ, ಸೊ ಮಕ್ಕಳಾಗ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದೆ. ಹೌದು, ಯಾವ್ದು ಹೇಳಿದ್ರು, ಹುಡುಗಿಗೆ ಏನಪ್ಪಾ ಅಂತಂದ್ರೆ ಮಕ್ಕಳೇ ಆಗಲ್ಲ, ಗರ್ಭಕೋಶದಲ್ಲಿ ಏನೋ ಸಮಸ್ಯೆ ಇದೆ, ಹುಡುಗಂಗೂ ಏನೋ ಸಮಸ್ಯೆ ಇದೆ ಆರೋಗ್ಯ. ಸೊ ಇಬ್ರು ಸೇರ್ಸ್ಬಿಟ್ಟೆ ಒಪ್ಪಂದ ಮಾಡ್ಕೊಂಡೆ ಮಕ್ಕಳ ಆಗ್ಬಾರ್ದಂತಾನೆ ಮದುವೆ ಮಾಡ್ಕೊಂಡಿರೋದು. ಅಂದ್ರೆ ಅಷ್ಟು ಖುಷಿ ಪಟ್ರು ಅವ್ರು, ತುಂಬಾ ಖುಷಿ ಪಟ್ರು. ನಾನ್ ಫೀಸ್ ಎಷ್ಟು ಅಂತ ಕೇಳಿದ್ರು, ಎಷ್ಟ ಕೇಳಕ್ಕೆ 2,000 ರೂಪಾಯಿ ಕೊಟ್ರು ಗುರುಗಳೇ. ವೆರಿ ಗುಡ್. ಬೇರೆ ಯಾರು ಮಾತಾಡಿ, ಬೇರೆ ಯಾರು? ಗುರುಗಳೇ BNN ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ? BNN ಇವಾಗ ತಾನೇ ಮುಗಿಸಿದ್ವಿ. ನೆಕ್ಸ್ಟ್ ಇನ್ನ ಅಡ್ವಾನ್ಸ್ ನಾಳೆ ಇದು ಅಡ್ವಾನ್ಸ್ ಮಾಡಬೇಕು. ಜಾಮಕೋಲಲ್ಲಿ ಅಡ್ವಾನ್ಸ್ ಮಾಡಬೇಕು. ಪಂಚಪಕ್ಷಿ ಬರುತ್ತೆ ಗುರುಗಳೇ, ಪಂಚಪಕ್ಷಿ ಮಾಡಬೇಕು. ನೆಕ್ಸ್ಟ್ ಮಾಡಿ ಗುರುಗಳೇ, ಚೆನ್ನಾಗಿದೆ ಅದು ಕಾನ್ಸೆಪ್ಟ್. ಓಕೆ ಗುರುಗಳೇ, ನ್ಯೂಮರಾಲಜಿ ಮಾಡಿದ್ರೆ ಎಷ್ಟು ದಿನ ತಗೋಬಹುದು ಗುರುಗಳೇ, ಒಂದು ಡ್ಯೂರೇಷನ್ ಅಂತ ಅಂದಾಜು? ನ್ಯೂಮರಾಲಜಿನೂ 14 ದಿವಸ 10 ದಿವಸ 14 ದಿವಸ ತಗೊಳುತ್ತೆ. ನ್ಯೂಮರಾಲಜಿನಲ್ಲಿ ದೊಡ್ಡ ಸಬ್ಜೆಕ್ಟ್. ನ್ಯೂಮರಾಲಜಿ ದೊಡ್ಡ ಸಬ್ಜೆಕ್ಟು. ಇವಾಗ ಬೇರೆ ಹೆಸರು ನೋಡು ಮಣ್ಣು ಅಂತಲ್ಲ, ಅದು ಭಯಂಕರ ಒಳಗಡೆ ಹೋಗ್ಬೇಕು. ಒಂದು ಕಾರಕತ್ವಗಳೇ ಭಯಂಕರ ಬರ್ಸ್ಬೇಕು. 1ನೇ ಸಂಖ್ಯೆಯಿಂದ 100ನೇ ಸಂಖ್ಯೆವರೆಗೂ ಬರ್ಸ್ಬೇಕು. ಮಾತಾಡಿ ಜಗದೀಶ್. ಗುರುಗಳೇ ಜಾಮ್ ಕಾಲ್ ಮಾಡಿ ಗುರುಗಳೇ. ಸರಿ, ಇವಾಗಿನ ಅನುಭವ ಹೇಳಿ. ಪಂಚಪಕ್ಷಿ ತುಂಬಾ ಚೆನ್ನಾಗಿ ಬಂತು ಗುರುಗಳೇ. ಕ್ಲಾಸ್ ಇಲ್ಲ, ನಾವೇ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಅಡ್ವಾನ್ಸ್ ಮಾಡಿ ಗುರುಗಳೇ, ಅಡ್ವಾನ್ಸ್ ಮಾಡಿದ್ರೆ ಜಾಯ್ನ್ ಈಗ 1 ತಿಂಗಳು 2 ತಿಂಗಳು ಟೈಮ್ ತಗೊಳ್ಳಿ. ಫಸ್ಟ್ ಪ್ರಾಕ್ಟೀಸ್ ಮಾಡಿದ್ರಲ್ಲಿ ಏನೋ, ಆಮೇಲೆ ಜಾಮಕಾಲ ಅಡ್ವಾನ್ಸ್ ಮಾಡಿದ್ರೆ ನಿಮ್ಗೆ ಅರ್ಥವಾಗತ್ತೆ. ಇವಾಗ ಅಡ್ವಾನ್ಸ್ ತಗೊಂಡ್ರೆ ನಿಮ್ಗೆ ಏನು ಅರ್ಥವಾಗಲ್ಲ, ಅದಕ್ಕೆ ನಾನು ಮಾಡ್ಲಿಲ್ಲ. ಸರಿ ಗುರುಗಳೇ, ಓಕೆ. ಗ್ರೂಪ್ ಅಲ್ಲಿ ಹಾಕ್ತೀನಿ ನಾನು. ದೀಪಾ ಮಾತಾಡಿ. ದೀಪಾ, ಕೃಷ್ಣ. ಕ್ಲಾಸ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಾನು ಬೇರೆ ಕ್ಲಾಸ್ ಕೆಲವೊಂದೆಲ್ಲ ಅಟೆಂಡ್ ಮಾಡಿದೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕ್ಲಾಸಿಗೆ ತಗೊಂತಾರೆ ಆನ್ ಟೈಮಿಗೆ ಬಂದು, ಬಟ್ ಬೇಗ ಮುಗಿಸ್ಕೊಟ್ಟು ಹೋಗ್ಬಿಡ್ತಾರೆ. ಬುಕ್ಸ್ ಇದೆ ನೋಡ್ ಕಲ್ತ್ಕೊಳ್ಳಿ ಅಂತ. ಬಟ್ ನೀವು ಆತರ ಅಲ್ಲ. ಆಕ್ಚುಲಿ ಎಲ್ರು ಕಲಿಬೇಕು ಅನ್ನೋ ಇಂಟೆನ್ಷನ್ ಇಂದ ಬೇಗನೆ ಜಾಯಿನ್ ಆದ್ರು. ಕ್ಲಾಸಸ್ ಮಾತ್ರ ಲೇಟ್ ಆಗಿ ಮುಗಿಸಿ ಎಲ್ರು ಕಲಿಯೋ ಇಂಟೆನ್ಷನ್ ಇಂದ ಓದಿ ಅಂತ ಫೋರ್ಸ್ ಮಾಡ್ತೀರಾ. ಬಟ್ ಆಕ್ಚುಲಿ ನಾವು ವರ್ಕ್ ಪ್ರೆಷರ್ ಇಂದ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಕ್ಕಾಗಿಲ್ಲ. ಬಟ್ ಕ್ಲಾಸಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರಿ. ತುಂಬಾ ನಾಲೆಡ್ಜ್ ಸಹಿತ ಸಿಗ್ತಾ ಇದೆ. ಸೊ ಈಗ ಇದೇ ತರ ನೆಕ್ಸ್ಟ್ ಕ್ಲಾಸ್ ಆದ್ರೂ ಜಾಯಿನ್ ಆಗ್ತೀವಿ ಸರ್. ನಂದು ಆಕ್ಚುಲಿ ಟೈಮಿಂಗ್ಸ್ ಚೇಂಜ್ ಇದೆ. ನಾನ್ ಬರೋದೇ ಆಲ್ಮೋಸ್ಟ್ 7:45 8 ಆಗುತ್ತೆ. ಸ್ಟಿಲ್ ಗೊತ್ತಿದ್ರು ಸಹಿತ ಏನೋ ಒಂದು ನಿಮ್ದು ಕ್ಲಾಸ್ ನಂಗೆ ಇಷ್ಟ ಆಯ್ತು. ಸೊ ಆ ರೀಸನ್ ಇಂದ ನಾನ್ ಜಾಯಿನ್ ಆದೆ. ಆಕ್ಚುಲಿ ಚೆನ್ನಾಗಿದೆ ಕ್ಲಾಸಸ್ ಎಲ್ಲ, ನನ್ಗೆ ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು. ಓಕೆ, ಬೇರೆ ಯಾರನ್ನ ಮಾತಾಡ್ತೀರಾ? ಹಾ, ಯಾರು? ಮಹೇಶ? ಇದು ಅಂಕಿ ಇಂಡಿಯನ್ ಅಂಕಿಶಾಸ್ತ್ರನ ಅಥವಾ ವೆಸ್ಟರ್ನ್ ಅಂಕಿಶಾಸ್ತ್ರನ? ಯಾವ್ದು ಇದಾ? ನೆಕ್ಸ್ಟ್ ಜಾಮಕಲ್ ಅಡ್ವಾನ್ಸ್. ಇದ್ರ ಬಗ್ಗೆ ನ್ಯೂಮರಾಲಜಿ ಬಗ್ಗೆ ಇಂಡಿಯನ್ಸ್ ಅಥವಾ ವೆಸ್ಟರ್ನ್ ದಾಗ ಕೇಳ್ತಿದ್ದೀನಿ ಗುರುಜಿ. ಇಂಡಿಯನ್ಸ್ ಬೇರೆ ವೆಸ್ಟರ್ನ್ಸ್ ಬೇರೆ ಎಲ್ಲ. ವೆಸ್ಟರ್ನ್ಸ್ ಏನೇ, ಇಂಡಿಯನ್ಸ್ ಯಾವ್ದಿಲ್ಲ. ನ್ಯೂಮರಾಲಜಿನೇ ವೆಸ್ಟರ್ನ್ಸ್ ದೇ. ಓಕೆ, ಸೊ ಎಲ್ರಿಗೂ ಧನ್ಯವಾದಗಳು. ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದು ಮಂತ್ರ ಕೊಟ್ಟಿದ್ವಲ್ಲ, ಮಂತ್ರಗಳು, ಆ ಮಂತ್ರಗಳನ್ನ ಬಿಡಬೇಡಿ. ಮಂತ್ರಗಳನ್ನ ಡೈಲಿ ಪೂಜೆ ಜಪ ಮಾಡ್ತಾ ಬನ್ನಿ. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವೇ ಜನ ಸುಖಿನೋ ಭವಂತು.
ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಲೋಕೋ ಸಮರ್ಥೋ ಸುಖಿನೋ ಭವಂತು. ಸರ್ವಂ ಸನ್ಮಂಗಳಾನಿ ಭವಂತು. ಮನೋಭೀಷ್ಟ ಫಲ ಸಿದ್ಧಿರತ್ತೋ. ಜೈ ಶನಿದೇವ, ಜೈ ಗುರುದೇವ. ಎಲ್ಲರಿಗೂ ಶುಭವಾಗ್ಲಿ. ಶುಭರಾತ್ರಿ. ಧನ್ಯವಾದಗಳು. ಸರಿ ಗುರುಗಳೇ, ಬಾಯ್. ಧನ್ಯವಾದಗಳು.